Everyone, myself Sanchita studied in 2nd MCom, Government First Grade College for Women, Holenarsipura, PG Studies in Commerce. Today I discuss about my topic Instrument of International Financial Market. ಫಸ್ಟ್ ಆಫ್ ಆಲ್ ಇಂಟರ್ನ್ಯಾಷನಲ್ ಫಿನಾನ್ಷಿಯಲ್ ಮಾರ್ಕೆಟ್ ಮೀನಿಂಗ್ ಏನಪ್ಪ ಅಂತಂದರೆ ಇಂಟರ್ನ್ಯಾಷನಲ್ ಫಿನಾನ್ಷಿಯಲ್ ಮಾರ್ಕೆಟ್ ಈಸ್ ದ ವರ್ಲ್ಡ್ ವೈಡ್ ಮಾರ್ಕೆಟ್ ಪ್ಲೇಸ್ ಇನ್ ವಿಚ್ ಬಯರ್ಸ್ ಆ್ಯಂಡ್ ಸೆಲ್ಲರ್ಸ್ ಟ್ರೇಡ್ ಫಿನಾನ್ಷಿಯಲ್ ಅಸೆಟ್ಸ್ ಸಚ್ ಆಸ್ ಸ್ಟಾಕ್ ಬಾಂಡ್ ಕರೆನ್ಸೀಸ್ ಕಮಾಡಿಟೀಸ್ ಆ್ಯಂಡ್ ಡಿರವೇಟಿವ್ಸ್ ಅಕ್ರಾಸ್ ನ್ಯಾಷನಲ್ ಬಾರ್ಡರ್ಸ್ ಅಂತ ಅಂದರೆ ಯಾವುದೇ ಒಬ್ಬ ಬಯ್ಯರ್ ಅಥವಾ ಸೆಲ್ಲರ್ ಫಿನಾನ್ಷಿಯಲ್ ಅಸೆಟ್ಸ್ ಅಂದರೆ ಸ್ಟಾಕ್ಸ್ ಬಾಂಡ್ಸ್ ಕರೆನ್ಸೀಸ್ನ ಅರೌಂಡ್ ದ ನ್ಯಾಷನಲ್ ಬಾರ್ಡರ್ಸ್ ಅಂತ ಅಂದರೆ ನ್ಯಾಷನಲ್ ಬಾರ್ಡರ್ಸ್ನ ಆಚೆ ಟ್ರೇಡ್ ಮಾಡೋದನ್ನು ನಾವು ಇಂಟರ್ನ್ಯಾಷನಲ್ ಫಿನಾನ್ಷಿಯಲ್ ಮಾರ್ಕೆಟ್ ಅಂತ ಕರಿತೀವಿ. ಇಂಟರ್ನ್ಯಾಷನಲ್ ಫಿನಾನ್ಷಿಯಲ್ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ಸ್ ಯಾವುದಪ್ಪ ಅಂತ ನಾವು ನೋಡಿದ್ರೆ ಮೇಯ್ನಾಗಿ 3 ಇನ್ಸ್ಟ್ರೂಮೆಂಟ್ಸ್ನ ನಾವು ನೋಡ್ತೀವಿ. ಇಂಟರ್ನ್ಯಾಷನಲ್ ಬಾಂಡ್ಸ್, ಇಂಟರ್ನ್ಯಾಷನಲ್ ಈಕ್ವಿಟೀಸ್, ಇಂಟರ್ನ್ಯಾಷನಲ್ ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ಸ್. ಫಸ್ಟ್ ಒನ್ನು ಇಂಟರ್ನ್ಯಾಷನಲ್ ಬಾಂಡ್ಸ್. ಬಾಂಡ್ಸ್ ಆರ್ ಡೆಪ್ಟ್ ಸೆಕ್ಯೂರಿಟೀಸ್ ಇಶ್ಯೂಡ್ ಫಾರ್ ರೈಸಿಂಗ್ ಲಾಂಗ್ ಟರ್ಮ್ ಫಂಡ್ ಅಂತಂದರೆ ನಾವು ಬಾಂಡ್ನ ಏನಕ್ಕೆ ಇಶ್ಯೂ ಮಾಡ್ತೀವಿ ಅಂತ ಅಂದರೆ ರೈಸಿಂಗ್ ಲಾಂಗ್ ಟರ್ಮ್ ಫಂಡ್ನ ರೈಸ್ ಮಾಡೋಕ್ಕೆ ನಾವು ಬಾಂಡ್ಸ್ಗಳನ್ನ ಇಶ್ಯೂ ಮಾಡ್ತೀವಿ. ಇಂಟರ್ನ್ಯಾಷನಲ್ ಫಿನಾನ್ಷಿಯಲ್ ಮಾರ್ಕೆಟಲ್ಲಿ ನಾವು ಫಂಡ್ಸ್ನ ರೈಸ್ ಮಾಡೋದಕ್ಕೆ ಇದನ್ನು ಇಶ್ಯೂ ಮಾಡ್ತೀವಿ. ಫ್ಲೆಕ್ಸಿಬಲ್ ಇನ್ಸ್ಟ್ರೂಮೆಂಟ್ ಆಗಿರುತ್ತೆ ಇಂಟರ್ನ್ಯಾಷನಲ್ ಬಾಂಡ್ಸು. ನೆಕ್ಸ್ಟು ಸ್ಟ್ರಕ್ಚರ್ ಆಫ್ ಮಾರ್ಕೆಟ್. ಇಂಟರ್ನ್ಯಾಷನಲ್ ಬಾಂಡ್ ಮಾರ್ಕೆಟ್ ಸ್ಟ್ರಕ್ಚರಲ್ಲಿ ಯಾವ ಥರ ಇರುತ್ತೆ ಅಂತ ಅಂದರೆ ಫಾರಿನ್ ಬಾಂಡ್ ಮಾರ್ಕೆಟ್ ಇರುತ್ತೆ, ಯೂರೋ ಬಾಂಡ್ ಮಾರ್ಕೆಟ್ ಇರುತ್ತೆ ಮತ್ತು ಗ್ಲೋಬಲ್ ಬಾಂಡ್ ಮಾರ್ಕೆಟ್ ಇರುತ್ತೆ. ಫಾರಿನ್ ಬಾಂಡ್ಸ್ ಅಂತ ಅಂದರೆ ಏನು ಅಂತ ಅಂದರೆ ಫಾರಿನ್ ಬಾಂಡ್ ಈಸ್ ಇಶ್ಯೂಡ್ ಇನ್ ಎ ಡೊಮೆಸ್ಟಿಕ್ ಮಾರ್ಕೆಟ್ ಬೈ ಎ ಫಾರಿನ್ ಕಂಪನಿ ಇನ್ ದ ಡೊಮೆಸ್ಟಿಕ್ ಮಾರ್ಕೆಟ್ಸ್ ಕರೆನ್ಸಿ ಅಂತ ಅಂದರೆ ಒಂದು ದೇಶದ ಒಳಗಡೆ ಆ ದೇಶದ ಕರೆನ್ಸಿಲಿ ಆ ದೇಶದ ಕಂಪ್ನಿ ಇಶ್ಯೂ ಮಾಡುತ್ತೆ ಈ ಫಾರಿನ್ ಕರೆನ್ಸಿ ಬಾಂಡ್ಸ್ಗಳನ್ನ. ನೆಕ್ಸ್ಟು ವೆರೈಟೀಸ್ ಆಫ್ ಇಂಟರ್ನ್ಯಾಷನಲ್ ಬಾಂಡ್ಸ್. ಇಂಟರ್ನ್ಯಾಷನಲ್ ಬಾಂಡ್ಸಲ್ಲಿ ಯಾವ್ಯಾವ ವೆರೈಟಿ ಇರುತ್ತೆ ಅಂತ ಅಂದರೆ ಸೆಮುರೈ ಬಾಂಡ್ಸ್ ಮತ್ತು ಯಾಂಕಿ ಬಾಂಡ್ಸ್. ಸೆಮುರೈ ಬಾಂಡ್ಸ್ ಡಿನಾಮಿನೇಟೆಡ್ ಜಪಾನೀಸ್ ಯೆನ್ ಆ್ಯಂಡ್ ಇಶ್ಯೂಡ್ ಇನ್ ಜಪಾನ್. ಯಾಂಕಿ ಬಾಂಡ್ಸ್ ಡಿನಾಮಿನೇಟೆಡ್ ಇನ್ US ಡಾಲರ್ಸ್ ಆ್ಯಂಡ್ ಇಶ್ಯೂಡ್ ಇನ್ USA. ಅಂತಂದರೆ US ಡಾಲರಲ್ಲಿ ಡಿನಾಮಿನೇಟ್ ಆಗುತ್ತೆ ಆ್ಯಂಡ್ USA ಮೇಲೆ ಮಾತ್ರ ಇಶ್ಯೂ ಆಗುತ್ತೆ. ನೆಕ್ಸ್ಟು ಸ್ಟ್ರೈಟ್ ಬಾಂಡ್ಸ್. ಫಿಕ್ಸ್ಡ್ ಮೆಚುರಿಟಿ ಪೀರಿಯಡ್ ಇರುತ್ತೆ ಇದಕ್ಕೆ ಮತ್ತು ಫ್ಲೆಕ್ಸಿಬಲ್ ರೇಟ್ ಆಫ್ ಇಂಟ್ರೆಸ್ಟ್ ಫಿಕ್ಸ್ಡ್ ಆಗಿರುತ್ತೆ ಇಂಟ್ರೆಸ್ಟ್ ರೇಟು ಸ್ಟ್ರೈಟ್ ಬಾಂಡಲ್ಲಿ. ನೆಕ್ಸ್ಟು ಸ್ಟ್ರೈಟ್ ಬಾಂಡಲ್ಲಿ ನಾವು 4 ಥರ ಟೈಪ್ಸ್ನ ನೋಡ್ತೀವಿ. ಬುಲ್ ಬಾಂಡ್ಸ್ ಅಂತ ಅಂದರೆ ಬಾಂಡ್ಸ್ ವ್ಯಾಲ್ಯೂ ಹೈ ಆದಷ್ಟು ಜಾಸ್ತಿ ಆಗ್ತಾ ಇದ್ದರೆ ಅದನ್ನು ನಾವು ಬುಲ್ ಬಾಂಡ್ಸ್ ಅಂತ ಕರಿತೀವಿ. ಅದೇ ವ್ಯಾಲ್ಯೂ ಡಿಕ್ರೀಸ್ ಆದರೆ ಅದನ್ನು ಬಿಯರ್ ಬಾಂಡ್ಸ್ ಅಂತ ಕರಿತೀವಿ. ನೆಕ್ಸ್ಟು ಕೂಪನ್ ರೇಟ್ ರೈಸ್ ಓವರ್ ದ ಮೆಚುರಿಟಿ ಪೀರಿಯಡ್. ಕೂಪನ್ ರೇಟ್ ರೈಸ್ ಆದರೆ ಅದನ್ನು ಮೆಚುರಿಟಿ ಪೀರಿಯಡ್ಗಿಂತ ರೈಸ್ ಆದರೆ ಅದನ್ನು ರೈಸಿಂಗ್ ಕೂಪನ್ ಬಾಂಡ್ ಅಂತ ಕರಿತೀವಿ. ಇನ್ವೆಂಟರ್ಸ್ ಹ್ಯಾಸ್ ದ ಆಪ್ಷನ್ ಟು ರಿಸೀವ್ ಪೇಮೆಂಟ್ ಇನ್ ಅನದರ್ ಕರೆನ್ಸಿ ಅಂತ ಅಂದರೆ ಪೇಮೆಂಟ್ನ ಇನ್ವೆಸ್ಟ್ ಮಾಡಿರೋಂಥ ವ್ಯಕ್ತಿ ಅವನು ಬೇಕಾಗಿರೋ ಪೇಮೆಂಟ್ನ ಬೇರೆ ಕರೆನ್ಸಿಲಿ ಪಡ್ಕೊಳ್ಳೋಂಥ ಅವಕಾಶ ಇದ್ದರೆ ಅದನ್ನು ಬಾಂಡ್ಸ್ ವಿತ್ ಕರೆನ್ಸಿ ಆಪ್ಷನ್ ಅಂತ ಕರಿತೀವಿ. ನೆಕ್ಸ್ಟು ಫ್ಲೋಟಿಂಗ್ ರೇಟ್ ನೋಟ್ಸ್ FRN ಅಂತ ಅಂದರೆ ಇದು ಶಾರ್ಟ್ ಡ್ಯೂರೇಷನ್ ಆಗಿರುತ್ತೆ ಅಂದರೆ ಮಿನಿಮಮ್ 10 ಇಯರ್ಸ್ಗಿಂತ ಒಳಗಡೆ ಇದ್ರ ಪೀರಿಯಡ್ ಇರುತ್ತೆ. ಇಂಟ್ರೆಸ್ಟ್ ರೇಟ್ ಫಿಕ್ಸ್ಡ್ ಇರಲ್ಲ ಅಂದರೆ ವೇರಿಯೇಷನ್ ಇರುತ್ತೆ. ಯಾವ ಟೈಮಲ್ಲಿ ಯಾವ ರೇಟ್ ಇರುತ್ತೆ ಆ ರೇಟ್ಗೆ ಅವರು ಬಾಂಡ್ಸ್ನ ಮೆಚುರಿಟಿ ಮಾಡ್ಕೋಬೇಕಾಗಿರುತ್ತೆ. ಇಂಟ್ರೆಸ್ಟ್ ರೇಟ್ ವೇರಿ 3 to 6 ಮಂತಲ್ಲಿ ವೇರಿ ಆಗೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟು ಫ್ಲೋಟಿಂಗ್ ರೇಟ್ ನೋಟ್ಸಲ್ಲಿ ನಾವು 4 ಟೈಪ್ಸ್ ನೋಡ್ತೀವಿ. ಮ್ಯಾಕ್ಸಿಮಮ್ ರೇಟ್ ಇಂಟ್ರೆಸ್ಟ್ ಇರೋದನ್ನು ನಾವು ಕ್ಯಾಪ್ಡ್ FRN ಅಂತ ಕರಿತೀವಿ. ಮಿನಿಮಮ್ ರೇಟ್ ಇಂಟ್ರೆಸ್ಟ್ ಇದ್ದರೆ ಅದನ್ನು ಕೊಲಾರ್ಡ್ FRN ಅಂತ ಕರಿತೀವಿ. ನೆಕ್ಸ್ಟ್ ಪ್ರಿನ್ಸಿಪಲ್ ಅಮೌಂಟ್ ಈಸ್ ನಾಟ್ ಪೇಯ್ಡ್. ಪ್ರಿನ್ಸಿಪಲ್ ಅಮೌಂಟ್ನ ಪೇಯ್ಡ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಅಂದರೆ ಪರ್ಪೆಕ್ಚುಯಲ್ FRN ಅಂತ ಕರಿತೀವಿ. ರೈಟ್ ಟು ಕನ್ವರ್ಟ್ ದ FRN ಇಂಟು ಸ್ಟ್ರೈಟ್ ಬಾಂಡ್ ಈ ಥರ ಇದ್ದರೆ ಇದನ್ನು ಡ್ರಾಪ್ ಲಾಕ್ FRN ಅಂತ ಕರಿತೀವಿ. ನೆಕ್ಸ್ಟು ಕನ್ವರ್ಟಬಲ್ ಬಾಂಡ್ಸ್ ಅಂತ ಅಂದರೆ ಕನ್ವರ್ಟೆಡ್ ಇಂಟು ಈಕ್ವಿಟಿ ಶೇರ್ಸ್. ಯಾವ ಬಾಂಡ್ಸ್ಗಳನ್ನ ನಾವು ಒಂದು ಮ್ಯಾಕ್ಸಿಮಮ್ ಪೀರಿಯಡ್ ಅಥವಾ ಇಷ್ಟು ಸರ್ಟೈನ್ ಪೀರಿಯಡ್ ಆದಮೇಲೆ ಅದನ್ನು ನಾವು ಈಕ್ವಿಟಿ ಶೇರ್ಸ್ ಆಗಿ ಕನ್ವರ್ಟ್ ಮಾಡೋ ಚಾನ್ಸಸ್ ಇರುತ್ತೋ ಅದನ್ನು ನಾವು ಕನ್ವರ್ಟಬಲ್ ಬಾಂಡ್ಸ್ ಅಂತ ಕರಿತೀವಿ. ಇದರಲ್ಲಿ ಇಂಟ್ರೆಸ್ಟ್ ರೇಟ್ ಲೋ ಇರುತ್ತೆ. ರೆಡ್ಯೂಸ್ ದ ಕಾಸ್ಟ್ ಆಫ್ ಬಾರೋಯಿಂಗ್ಸ್ ಕಾಸ್ಟ್ನ ಇದು ರೆಡ್ಯೂಸ್ ಮಾಡುತ್ತೆ. ಮಾರ್ಕೆಟ್ ವ್ಯಾಲ್ಯೂ ಶೇರ್ಸ್ ಅಂತ ಅಂದರೆ ಮಾರ್ಕೆಟ್ ಬಾಂಡ್ಸ್ದು ರೇಟು ಮತ್ತು ಇಂಟ್ರೆಸ್ಟ್ ರೇಟ್ ಎಲ್ಲ ಅದ್ರ ಶೇರ್ಸ್ ವ್ಯಾಲ್ಯೂ ಮೇಲೆ ಡಿಪೆಂಡ್ ಆಗಿರುತ್ತೆ.
ನೆಕ್ಸ್ಟು ಝೀರೋ ಕೂಪನ್ ಬಾಂಡ್ಸ್. ಝೀರೋ ಕೂಪನ್ ಬಾಂಡ್ಸಲ್ಲಿ ಇಂಟ್ರೆಸ್ಟ್ ರೇಟ್ ಇರಲ್ಲ, ಇಶ್ಯೂಡ್ ಆನ್ ಡಿಸ್ಕೌಂಟ್ ರೇಟಲ್ಲಿ ಇದನ್ನು ಇಶ್ಯೂ ಮಾಡ್ತಾ ಇರ್ತಾರೆ. ನೆಕ್ಸ್ಟ್ ಒನ್ನು ಕಾಲಬಲ್ ಆ್ಯಂಡ್ ಪುಟಬಲ್ ಬಾಂಡ್ಸ್. ಕಾಲಬಲ್ ಬಾಂಡ್ಸಲ್ಲಿ ಹೈ ಕೂಪನ್ ರೇಟ್ ಆಫ್ ಇಂಟ್ರೆಸ್ಟ್ ಇರುತ್ತೆ, ರಿಡೀಮ್ಡ್ ಪೀರಿಯರ್ ಟು ಇಟ್ಸ್ ಮೆಚುರಿಟಿ ಬೈ ದ ಇಶ್ಯೂಯರ್ ಅಂತ ಅಂದರೆ ಮೆಚುರಿಟಿ ಡೇಟ್ನ ಇಶ್ಯೂಯರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಮತ್ತು ಲೋವರ್ ಕೂಪನ್ ರೇಟ್ ಆಫ್ ಇಂಟ್ರೆಸ್ಟು ಪುಟಬಲ್ ಬಾಂಡ್ಸಲ್ಲಿರುತ್ತೆ. ನೆಕ್ಸ್ಟ್ ಒನ್ ಸಿಂಕಿಂಗ್ ಫಂಡ್ಸ್ ಬಾಂಡ್. Issuer redeemer a fraction of the issue on maturity, only a small amount would be remain to redeemed. ಇದು ಲೆಸ್ ರಿಸ್ಕಿ ಆಗಿರುತ್ತೆ. ನೆಕ್ಸ್ಟ್ ಒನ್ನು ಯೂರೋ ಬಾಂಡ್ is a debt instrument that denominated in a currency other than the home currency of the country. ಅಂತ ಅಂದರೆ ಯೂರೋ ಬಾಂಡ್ನ ನಾವು ಬಾಂಡ್ನ ಪರ್ಚೇಸ್ ಮಾಡಿದ್ರೆ ಅದನ್ನು ಡಿನಾಮಿನೇಟೆಡ್ ನಾವು ಎಲ್ಲಿ ಪರ್ಚೇಸ್ ಮಾಡಿರ್ತೀವಿ ಅದಕ್ಕಿಂತ ಬೇರೆ ಕರೆನ್ಸಿಲಿ ನಾವು ಪಡ್ಕೋಬೋದಾಗಿರುತ್ತೆ. ಎಕ್ಸಾಂಪಲ್, ಇಂಡಿಯನ್ ಕಂಪನಿ ಇಶ್ಯೂಡ್ ಬಾಂಡ್ ಇನ್ ಜಪಾನ್ ಆ್ಯಂಡ್ ದ ಬಾಂಡ್ಸ್ ಆರ್ ಡಿನಾಮಿನೇಟೆಡ್ ಇನ್ US dollar ಆರ್ ಯೂರೋ ಆರ್ ದೆನ್ ಎನ್. ಅಂತ ಅಂದರೆ ಇಂಡಿಯನ್ ಕಂಪನಿ ಬಾಂಡು ಈಗ USA ಅಥವಾ ಜಪಾನಲ್ಲಿ ಇಶ್ಯೂ ಆಯಿತು ಅಂತ ಅಂದರೆ ಅದ್ರದ್ದು ಪೇಮೆಂಟ್ಸ್ ಆಗಿರ್ಬೋದು, ಮೆಚುರಿಟಿ ಮತ್ತು ಅದ್ರ ಡಿನಾಮಿನೇಟ್ ಆಗೋದು US ಡಾಲರಲ್ಲೇ ಅದ್ರದ್ದು ಡಿನಾಮಿನೇಟ್ ಆಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್ನು ಗ್ಲೋಬಲ್ ಬಾಂಡು. ಗ್ಲೋಬಲ್ ಬಾಂಡ್ ಫಸ್ಟ್ ಇಶ್ಯೂಡ್ ಬೈ ವರ್ಲ್ಡ್ ಬ್ಯಾಂಕ್ ಇನ್ 1989 ಇದನ್ನು ಫಸ್ಟ್ ಇಶ್ಯೂ ಮಾಡ್ತಾರೆ ವರ್ಲ್ಡ್ ಬ್ಯಾಂಕ್ ಅವರು. ಈಸ್ ಇಶ್ಯೂಡ್ ಇನ್ ಸೆವೆರಲ್ ಕಂಟ್ರೀಸ್ ಅಟ್ ದ ಸೇಮ್ ಟೈಮ್. ಇದು ಅದೇ ಟೈಮಲ್ಲಿ ತುಂಬ ಕಂಟ್ರೀಸಲ್ಲಿ ಇಶ್ಯೂ ಆಯಿತು. ಡಿನಾಮಿನೇಟೆಡ್ ಇನ್ ಇಂಪಾರ್ಟೆಂಟ್ ಕರೆನ್ಸೀಸ್ ಇನ್ ದ ವರ್ಲ್ಡಲ್ಲಿರೋ ಇಂಪಾರ್ಟೆಂಟ್ ಕರೆನ್ಸಿ ಡಾಲರ್ ಆಗಿರ್ಬೋದು, ಎನ್ ಆಗಿರ್ಬೋದು, ಆಸ್ಟ್ರೇಲಿಯನ್ ಡಾಲರಲ್ಲಿ ಫಸ್ಟು ಗ್ಲೋಬಲ್ ಬಾಂಡ್ನ ಇಶ್ಯೂ ಮಾಡಿರ್ತಾರೆ. ನೆಕ್ಸ್ಟ್ ಒನ್ನು ಇಂಟರ್ನ್ಯಾಷನಲ್ ಈಕ್ವಿಟೀಸ್ ಅಂತ ಅಂದರೆ ಇಂಟರ್ನ್ಯಾಷನಲ್ ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸಲ್ಲಿ ಮೇಯ್ನು ADR ಮತ್ತು GDR ಅಂತ ಹೇಳ್ಬೋದು. ADR ಅಂತ ಅಂದರೆ ಅಮೇರಿಕನ್ ಡೆಪಾಸಿಟರಿ ರೆಸಿಪ್ಟ್ಸ್ ರೆಪ್ರೆಸೆಂಟ್ ಓನರ್ಶಿಪ್ ಇನ್ ದ ಶೇರ್ಸ್ ಆಫ್ non-US ಕಂಪನಿ ದಟ್ ಟ್ರೇಡ್ಸ್ ಇನ್ US ಫಿನಾನ್ಷಿಯಲ್ ಮಾರ್ಕೆಟ್ಸ್. ಅಂತ ಅಂದರೆ non-US ಕಂಪನಿ ಆಗಿರೋವಂಥ ಒಂದು ಕಂಪನಿ US ಫಿನಾನ್ಷಿಯಲ್ ಮಾರ್ಕೆಟ್ಸ್ನ ಟ್ರೇಡ್ ಮಾಡೋವಂಥದ್ದನ್ನು ADR ಅಂತ ಕರಿತೀವಿ. ADR ಪ್ರೈಸಸ್ ಎಲ್ಲ ಕ್ಯಾರಿ ಆಗೋದು US ಡಾಲರ್ಸಲ್ಲೇ ಕ್ಯಾರಿ ಆಗುತ್ತೆ. ಡಿವಿಡೆಂಡ್ಸ್ ಕೂಡ ಬಾಂಡ್ಸಿಗೆ ಬರುವಂಥ ಡಿವಿಡೆಂಡ್ಸ್ ಕೂಡ US ಡಾಲರಲ್ಲೇ ಬರುತ್ತೆ. ನೆಕ್ಸ್ಟು GDR ಅಂದರೆ ಗ್ಲೋಬಲ್ ಡೆಪಾಸಿಟರಿ ರೆಸಿಪ್ಟ್ಸ್ ಸರ್ಟಿಫಿಕೇಟ್ ಇಶ್ಯೂಡ್ ಬೈ ಇಂಟರ್ನ್ಯಾಷನಲ್ ಬ್ಯಾಂಕ್ ವಿಚ್ ಕ್ಯಾನ್ ಸಬ್ಜೆಕ್ಟ್ ಆಫ್ ವರ್ಲ್ಡ್ ವೈಡ್ ಸರ್ಕ್ಯುಲೇಷನ್ ಆನ್ ಕ್ಯಾಪಿಟಲ್ ಮಾರ್ಕೆಟ್ಸ್. ಅಂತ ADR ಆರ್ ಎಮಿಟೆಡ್ ಬೈ ಬ್ಯಾಂಕ್ಸ್ ವಿಚ್ ಪರ್ಚೇಸ್ ಶೇರ್ಸ್ ಆಫ್ ಫಾರಿನ್ ಕಂಪನೀಸ್ ಆ್ಯಂಡ್ ಡೆಪಾಸಿಟ್ ಆನ್ ದ ಅಕೌಂಟ್ಸ್. ಅಂತ ಅಂದರೆ ಗ್ಲೋಬಲ್ GDRನ ನಾವು ಪರ್ಚೇಸ್ ಮಾಡ್ತೀವಿ ಅಂತ ಅಂದರೆ ಒಂದು ಪರ್ಟಿಕ್ಯುಲರ್ ಬ್ಯಾಂಕ್ ಮೂಲಕ, ಇಂಟರ್ನ್ಯಾಷನಲ್ ಬ್ಯಾಂಕ್ ಮಾತ್ರ ಅದನ್ನು ಇಶ್ಯೂ ಮಾಡುತ್ತೆ ಮತ್ತು ಪರ್ಟಿಕ್ಯುಲರ್ ಅಕೌಂಟ್ನ ಓಪನ್ ಮಾಡಿ ಆ ಅಕೌಂಟ್ ಮೂಲಕ ನಾವು ಟ್ರೇಡ್ ಮಾಡಬೇಕಾಗಿರುತ್ತೆ. ಇದನ್ನು GDR ಅಂತ ಕರಿತೀವಿ. ಈ ADR ಮತ್ತು GDRಗೆ ಸಿಮಿಲರ್ ಫೀಚರ್ಸ್ಗಳಿರುತ್ತೆ. ನೆಕ್ಸ್ಟು ಇಂಟರ್ನ್ಯಾಷನಲ್ ಮನಿ ಮಾರ್ಕೆಟ್ ಅಂತಂದರೆ ಇಂಟರ್ನ್ಯಾಷನಲ್ ಮನಿ ಮಾರ್ಕೆಟು ಶಾರ್ಟ್ ಟರ್ಮ್ ಫಂಡ್ಸ್ನ ಟ್ರೇಡ್ ಮಾಡೋದಾಗಿರುತ್ತೆ. ಅದರಲ್ಲಿ ಸ್ಪೆಷಲಾಗಿ 3 ಕ್ಯಾಟಗರೀಸ್ ಬರುತ್ತೆ. ಕಮರ್ಷಿಯಲ್ ಪೇಪರು, ಯೂರೋ ಕಮರ್ಷಿಯಲ್ ಪೇಪರ್, ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್ಸ್ CD. ನೆಕ್ಸ್ಟ್ ಕಮರ್ಷಿಯಲ್ ಪೇಪರ್ಸ್ ಅಂದರೆ ಪ್ರಾಮಿಸರಿ ನೋಟ್ ಆಗಿರುತ್ತೆ, ಇಶ್ಯೂಡ್ ಅಟ್ ಡಿಸ್ಕೌಂಟಲ್ಲಿ ಇದನ್ನು ಇಶ್ಯೂ ಮಾಡೋದಾಗಿರುತ್ತೆ. ನೆಕ್ಸ್ಟು ECP ಡಿನಾಮಿನೇಟೆಡ್ ಇನ್ US ಡಾಲರ್ ಆ್ಯಂಡ್ ಇಶ್ಯೂಡ್ ಇನ್ ಯುರೋಪ್. ಇದು US ಡಾಲರಲ್ಲಿ ಡಿನಾಮಿನೇಟ್ ಆಗಿರುತ್ತೆ ಮತ್ತು ಇಶ್ಯೂಡ್ ಇನ್ ಯುರೋಪಲ್ಲಿ ಇಶ್ಯೂ ಮಾಡೋದಾಗಿರುತ್ತೆ. ಕಮರ್ಷಿಯಲ್ ಡೆಪಾಸಿಟ್ಸ್ ಇಶ್ಯೂಡ್ ಬೈ ದ ಬ್ಯಾಂಕ್ ಫಾರ್ ರೈಸಿಂಗ್ ಫಂಡ್ ಅಂದರೆ ಬ್ಯಾಂಕ್ಗಳು ಇದನ್ನು ಇಶ್ಯೂ ಮಾಡುತ್ತೆ. ಅಂದರೆ ಸರ್ಟೈನ್ ಬ್ಯಾಂಕ್ಗೆ ಫಂಡ್ಸ್ ಅವಶ್ಯಕತೆ ಇದ್ದಾಗ ಇನ್ವೆಸ್ಟರ್ಸ್ಗೆ ಇದನ್ನು ಇಶ್ಯೂ ಮಾಡ್ತಾರೆ ಬ್ಯಾಂಕ್ನವರು. ಇಂಟ್ರೆಸ್ಟ್ ಪೇಡ್ ಅಲಾಂಗ್ ವಿತ್ ಡೆಪಾಸಿಟ್ ಅಟ್ ದ ಟೈಮ್ ಆಫ್ ಮೆಚುರಿಟಿ. ಇಂಟ್ರೆಸ್ಟ್ನ ಟೋಟಲ್ ಆಗಿ ಮೆಚುರಿಟಿ ಟೈಮಲ್ಲೇ ಕೊಡೋದಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.